ಸ್ವಾಗತ. ಶ್ರಾವಣ ಮಾಸದ ಮೊದಲನೇ ಹಬ್ಬ ನಾಗರ ಪಂಚಮಿ. ಕರ್ನಾಟಕದ ಹೆಣ್ಮಕ್ಳಿಗೆ ತುಂಬ ವಿಶೇಷವಾಗಿರೋ ಹಬ್ಬ ಇದು. ಸಾಂಪ್ರದಾಯಿಕ ಶೈಲಿಯಲ್ಲಿ ನೈವೇದ್ಯಕ್ಕೆ ತಂಬಿಟ್ಟುಂಡಿನ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ಶಾಖವ್ರತದಲ್ಲಿ ತುಂಬ ಐಟಮ್ಸು ನೈವೇದ್ಯಕ್ಕೆ ಬರಲ್ಲ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾನು ಮಾಡಿದ್ದೇನೆ. 2 ಗ್ಲಾಸಷ್ಟು ಪುಟಾಣಿನ ತೊಗೊಂಡಿದ್ದೇನೆ. ನೋಡಿ, ಗ್ಲಾಸ್ ನೋಡಿ. ನೀವು ಗ್ಲಾಸ್ ಆಗಲಿ ಬಟ್ಲಾಗಲಿ ಯಾವುದೇ ತೊಗೊಂಡ್ರು ಒಂದನ್ನೇ ಅಳತೆಗೆ ಯೂಸ್ ಮಾಡ್ಕೊಳ್ಳಿ. ಇದನ್ನು ತುಂಬ ಫೈನ್ ಪೌಡ್ರಾಗಿ ರುಬ್ಕೊಂಡು ನಾನು ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೇನೆ. ಈಗ ನಾನು ಸೌಟ್ಲೆ ಹಾಕೋತಾ ಇದ್ದೀನಿ 2 ಸೌಟಷ್ಟು ತುಪ್ಪ. ಇದು 2 ಸೌಟು ಅಂದರೆ ನಾವು ಯಾವ ಗ್ಲಾಸಿಂದ ಆಳ್ಕೊಂಡಿದ್ವಲ್ಲ ಅದರಿಂದ ಅರ್ಧ ಗ್ಲಾಸಷ್ಟು ಆಗುತ್ತೆ. ಅರ್ಧ ಗ್ಲಾಸಷ್ಟು ತುಪ್ಪಕ್ಕೆ ನಾವು ಹುರಿಗಡಲೆದು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಹಾಕೊಳ್ಳೋಣ. ಬೆಂಗಳೂರು ಸೈಡ್ ಹುಡ್ಗಡ್ಲೆ ಅಂತಾರೆ, ನಮ್ಮ ಸೈಡೆಲ್ಲ ನಾವು ಪೂಠಾಣಿ ಅಂತ ಕರಿತೀವಿ ಇದಕ್ಕೆ. ಇದು ಹಸಿ ವಾಸನೆ ಇರೋದಿಲ್ಲ, ಆಲ್ರೆಡಿ ಹುರಿದಿದ್ದಿರೋದಕ್ಕೆ. ಸೊ ಇದನ್ನು ನಾವು ಜಾಸ್ತಿ ಹುರ್ಕೊಳ್ಳೋದು ಬೇಕಾಗಿಲ್ಲ. ಒಂದು 5 ನಿಮಿಷ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿಂದ 1/4 ಗ್ಲಾಸಷ್ಟು ಎಳ್ಳು ಮತ್ತು ಅರ್ಧ ಗ್ಲಾಸಷ್ಟು ಒಣ ಕೊಬ್ಬರಿನ ತುರ್ಕೊಂಡು ಹಾಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸುಮಾರು 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿನೇ. ತುಂಬ ಸಣ್ಣ ಇರುತ್ತೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಇದು ಘಮ ಬರುತ್ತೆ. ಇದು ತುಂಬ ಬಿಸಿ ತಟ್ಟಲ್ಲ, ಆದರೆ ಘಮ ಬರುತ್ತೆ. ಈ ಸ್ಟೇಜಲ್ಲಿ 1 ಚಮಚೆ, ಜಸ್ಟ್ 1 ಸ್ಪೂನ್ ಅಷ್ಟೇ ನಾವು ತುಪ್ಪನ ಸೇರಿಸ್ಕೊಳ್ಳೋಣ. ತುಪ್ಪನ ಸೇರಿಸಿ ಹುಡ್ಕೊಂಡ್ರೆ ಈ ಥರ ಸಾಫ್ಟಾಗಿರೋ ಒಂದು ನಮ್ಮದು ಹುದು ರೆಡಿ ಆಗುತ್ತೆ. ಈಗ ನೋಡಿ, ಇದಕ್ಕೆ ಬೆಲ್ಲ ಹಾಕೋದು. ಕಾಳು ಬೆಲ್ಲ ಹಾಕಬಾರ್ದು. ನಾವಿಲ್ಲಿ ಪಾಕ ಏನು ಮಾಡ್ತಾನೆ ಇಲ್ಲ, ಪಾಕ ಇಲ್ಲದೇ ನಾವು ಇದನ್ನು ಉಂಡೆ ಮಾಡ್ತಾ ಇರೋದು. ಬೆಲ್ಲನ ಹೆರ್ಕೋಬೇಕು. ಹೆರಮಣಿಂದ ಹೆರೆದ್ರೆ ಈ ಥರ ಮೆತ್ತಗೆ ಬೆಲ್ಲ ಬರುತ್ತೆ. ನಾನು ಕೆಮಿಕಲ್ ಫ್ರೀ ಇದ್ದು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದನ್ನು ಚೆನ್ನಾಗಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಬಿಟ್ಬಿಡಬೇಕು, ಆರಬೇಕು ಇದು. ಯಾಕಂದರೆ ಈ ಥರ ಕೈಯಲ್ಲಿ ನಾದ್ಕೋಬೇಕು ಚೆನ್ನಾಗಿ. ಸೊ ಬಿಸಿ ಇದ್ದರೆ ಕಷ್ಟ ಆಗುತ್ತಲ್ಲ. ನಾವು ಒಂದು 30 ಮಿನಿಟ್ಸ್ ಅಷ್ಟು ಬಿಟ್ಕೊಂಡಿದ್ದೆ, ಚೆನ್ನಾಗಿ ಆರಿತ್ತು. ಈಗ ನಾನು ನಾದ್ಕೊಂಡ್ಬಿಟ್ಟು ಇದಕ್ಕೆ ಬೆಲ್ಲ 1 ಗ್ಲಾಸಷ್ಟು ಬೆಲ್ಲ, 2 ಗ್ಲಾಸ್ ಪುಟಾಣಿಗೆ 1 ಗ್ಲಾಸ್ ಬೆಲ್ಲ, ಹೆರ್ಕೊಂಡಿರೋ ಸಾಫ್ಟಾಗಿರೋ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಬೆಲ್ಲ ಕುಟ್ಕೊಳ್ಳೋದು ಅದು ಹಾಗೆ ಮಾಡಬೇಡಿ. ಯಾಕೆಂದರೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಸಾಫ್ಟಾಗಿರಬೇಕು. ಗಂಟು ಕರಣಿ ಅಂತ ಹೇಳ್ತಾರಲ್ಲ, ಹಾಗಿರಬಾರ್ದು. ಸೊ ಇದನ್ನು ಚೆನ್ನಾಗಿ ಈ ಥರ ನಾದ್ಕೋಬೇಕು ಮತ್ತು ಒಂದೇ ಇವನ್ನಾಗಿ ಮಿಕ್ಸ್ ಆಗಬೇಕಿದು. ಒಂದೇ ಥರ ಮಿಕ್ಸ್ ಆದಮೇಲೆ ಉಂಡೆನ ಕಟ್ಟೋಣ. ತಂಬಿಟ್ಟಿಂದ ಇನ್ನೊಂದು ವಿಶೇಷ ಏನಂದರೆ ಇದಕ್ಕೆ ಉಂಡೆ ಶೇಪ್ನೇ ಬೇರೆ ಇರುತ್ತೆ. ನಮ್ಮ ರೆಗ್ಯುಲರ್ ಉಂಡೆ ಹೇಗೆ ಲಾಡು ರೌಂಡ್ ಶೇಪ್ ಸರ್ಕ್ಯುಲರ್ ಇರುತ್ತಲ್ಲ, ಆ ಥರ ಇರಲ್ಲ, ಸ್ಪೈರಲ್ ಇರಲ್ಲ. ಈ ಥರ ನೋಡಿ, ಈ ಶೇಪಲ್ಲಿ ತಂಬಿಟ್ಟುಂಡಿನ ಕಟ್ತಾರೆ ಸಾಂಪ್ರದಾಯಿಕವಾಗಿ. ನೋಡಿ, ತುಂಬ ಕಡಿಮೆ ಸಾಮಗ್ರಿಯಿಂದ ರುಚಿಕಟ್ಟಾಗಿರೋ ನಮ್ಮದು ನಾಗರ ಪಂಚಮಿ, ನಾಗದೇವತೆಗೆ ನಾಗಪ್ಪ ಅಂತ ಹೇಳ್ತೀವಿ ನಾವು, ನೈವೇದ್ಯಕ್ಕೆ ರೆಡಿಯಾಗಿದೆ ತಂಬಿಟ್ಟಿನ ಉಂಡೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಮತ್ತು ನಾನು ಎಳ್ಳು ಚಿಗಳಿದು ಒಂದು ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆಗೆಲ್ಲ. ಡೆಫಿನೆಟ್ಲಿ ಅದನ್ನು ಚೆಕ್ ಮಾಡಿ. ನೈವೇದ್ಯಕ್ಕೆ ಎಳ್ಳು ಚಿಗಳಿ ಮತ್ತು ತಂಬಿಟ್ಟು ಇಟ್ಟು, ಇದು ಸಾಂಪ್ರದಾಯಿಕ ಪದ್ಧತಿಯಲ್ಲಿರೋ ನೈವೇದ್ಯದ ಐಟಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಮಾಡಿ ನೋಡಿ. ಏನಾದರೂ ಡಿಫಿಕಲ್ಟಿ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಕಟ್ಟೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.